ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಫ್ರೆಂಡ್ ಮನೆಯಿಂದ. ಆ್ಯಕ್ಚುಲಿ ಯಾವಾಗ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ, ಇವತ್ತು ನಮ್ಮಮ್ಮ ಫ್ರೆಂಡ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್, ಅವತ್ತೆಲ್ಲ ಸಡನ್ನಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮಮ್ಮಿ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡೋಕೆ ಹೋಗಿದ್ವಿ. ಅಲ್ಲಿ ಕೊಟ್ಟು ಮತ್ತು ಗೋಲ್ಡ್ ಶಾಪಲ್ಲಿ ಸ್ವಲ್ಪ ನಾನು ಇದು ಇಯರ್ ಪ್ರಿಂಟ್ಸ್ ಮಾಡಿಸ್ಬೇಕಿತ್ತು, ಇದನ್ನು ಕ್ಲೋಸ್ ಆಗಿಬಿಟ್ಟಿತ್ತು, ಅದು ಮಾಡಿಸಿ ಇದಕ್ಕೆ ಓಲೆ ಬೇಕಿತ್ತು ರಿಂಗ್ ತೊಗೊಂಡು. ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ತೊಗೊಂಡು ಬಂದ್ವಿ. ಇವಾಗ ನಾವು ಚೇತನ್ ಅಂಕಲ್ ಮನೆಗೆ, ಮಮ್ಮಿ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನನ್ನ ಬಿಟ್ಟು ಮಮ್ಮಿ ಮತ್ತು ಚೇತನ್ ಅಂಕಲ್ ಇಬ್ಬರೂ ಕಾರ್ಡ್ಸ್ ಕೊಡೋಕೆ ಹೋಗಿದ್ದಾರೆ, ಇನ್ವಿಟೇಷನ್ ಕಾರ್ಡ್. ಆ್ಯಂಡ್ ಅವರ ಮಿಸ್ಸಸ್ ಇಲ್ಲ, ಆಂಟಿ ಇಲ್ಲ. ಸೊ ಅಜ್ಜಿ ಟ್ರೀಟಿಂಗ್ ಸೋ ಗುಡ್ ಗೊತ್ತಾ. ನನಗೆ ಏನು ಬೇಡ, ನಮ್ಮ ಮಮ್ಮಿ ಫ್ರೆಂಡ್ ಮನೇಲಿ ಊಟ ತಿನ್ಕೊಂಬಂದೆ. ಏನು ಬೇಡ ಅಂದರು. ಶಿ ವಾಸ್ ಸೋ ಕೈಂಡ್. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಮಗೋಸ್ಕರ ಬೋಂಡ ಆ್ಯಂಡ್ ಆ್ಯಕ್ಚುಲಾಗಿ ಗೊತ್ತಾ ನೋಡಿ, ಅಲ್ಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅರ್ಶಿನ ಕುಂಕುಮ ಅದೆಲ್ಲನೂ. ಮತ್ತು ಪಿಜ್ಜಾನೂ ಅಷ್ಟೇ. ಪಿಜ್ಜಾ ತಗೊಂಬಂದು ಇಟ್ಬಿಟ್ಟಿದ್ದಾರೆ ಅಜ್ಜಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಅಜ್ಜಿ ಗೊತ್ತಿರಲಿಲ್ಲ ಪಾಪ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದಾರೆ. ಅದರಲ್ಲಿ ಇರಮ್ಮ ಕರೆಂಟ್ ಬರಲಿ, ಓವನಲ್ಲಿ ಬಿಸಿ ಮಾಡ್ಕೊಡ್ತೀನಿ ಅಂತ ಹೇಳ್ತವ್ರೆ. ಸೊ ಅಜ್ಜಿನ ಮಾತಾಡ್ಸ್ತೀನಿ ಇಲ್ಲಿ ಸ್ವಲ್ಪ ಹೊತ್ತು. ಪಾಪ ಅವ್ರು ಅಡುಗೆ ಮನೇಲಿ ಬಿಸಿ ಆಗಿಬಿಟ್ಟಿದ್ದಾರೆ. ನನಗೆ ಸಡನ್ನಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅವ್ರ ಮನೇಲಿದ್ದು ಆಮೇಲೆ ಅಡ್ಜಸ್ಟ್ ಆದಮೇಲೆ ಬ್ಲಾಗ್ನ ಮಾಡ್ತೀನಿ. ಸೊ ಬನ್ನಿ ಗೈಸ್, ಒಳ್ಳೆ ಹೋಗೋಣ ಅಡುಗೆ ಮನೆಗೆ. ಆಂಟಿ ಹಾಯ್ ಅಜ್ಜಿ. ಆ್ಯಂಡ್ ಇವೇ ಅಜ್ಜಿನೇ. ಅಜ್ಜಿ ನೀವು ಕಾಣಿಸ್ತಿಲ್ಲ, ಈ ಕಡೆ ಬನ್ನಿರಿ ಬೆಳಕು. ಹಾಯ್ ಹೇಳಿ, ನಾನು ಯೂಟ್ಯೂಬಲ್ಲಿ ಮಾಡ್ತೀನಿ. ಹಾಯ್ ಹೇಳಿ. ಅಜ್ಜಿ ಎಷ್ಟು ಪಾಪ ನಾವು ಬಂದಿದ್ದೀವಿ ಅಂತ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಗೈಸ್. ಇಲ್ಲಿ ಒಡೆ ಆ್ಯಂಡ್ ಪಿಜ್ಜಾನು ತಗೊಂಬಂದಿಟ್ಟವ್ರೆ. ಏನಕ್ಕೆ ನೋಡ್ತೀರಾ? ನಮ್ಮ ಅಮ್ಮಗೆ ತೋರಿಸಿದ್ರಾ? ನಾವು ಬಣ್ಣವಾಗಿರೋ ಸೀರೆನ ಉಟ್ಕೊಂಡಿಲ್ಲ. ಪರವಾಗಿ ಯೂಟ್ಯೂಬ್ ಸೀರೆ ಹಾಕೊಂಡ್ ಬರ್ತಾ ಅಂತ ಗೈಸ್. ಹಂಗೆಲ್ಲ ಅಜ್ಜಿ ಹೆಂಗಿದ್ರೆ ಹಂಗೆ ತೋರಿಸ್ಬೇಕು ನಾವು ಜನಕ್ಕೆ. ಅದಕ್ಕೆ ಅಂತ ನಾವು ರೆಡಿ ಆದ್ರೆ ಹಂಗೆಲ್ಲ ಇಲ್ಲ. ಎಲ್ಲಿ ಮಾಡಕ್ ಏನು ಹೇಳ್ರಿ? ಮಾಡದ ಎಲ್ಲ ಕಡೆ ಎಲ್ಲೋ ತಿನ್ನೋ ಅಲ್ಲಿ ಮಾಡೋದು. ಮಾಡ್ಬಿಟ್ಟು ಹಾಕ್ತೀನಿ. ನೀವು ಬರ್ತೀರಾ ನೋಡಿ ನಾಳೆ ಟಿವಿಯಲ್ಲಿ. ನಿಜ. ಯಾವ್ದ್ರಾಗ? ನಾನು ಯೂಟ್ಯೂಬಲ್ಲಿ ಆ ವಿಂಡೋ ಬೆಳಕು ಬರ್ತಾ ಇದೆ. ಗೈಸ್, ಏನು ಬೇಡ ಬೇಡ ಅಂದರೂ ಫೋರ್ಸ್ ಮಾಡ್ತವ್ರೆ ಪಾಪ. ಶಾವಿಗೆ ಪಾಯಸನ, ಶಾವಿಗೆ ಬಾತ್ ಮಾಡ್ತವ್ರೆ. ಅಜ್ಜಿ ಎಷ್ಟು ಸ್ಟ್ರಾಂಗ್ ಗೊತ್ತಾ ಈ ವಯಸ್ಸಲ್ಲಿ. ನಮ್ಮ ಕೈಲಿ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಮನೆ ಫುಲ್ ಕೆಲಸ ಅಜ್ಜಿ ಮಾಡ್ತಾರಂತೆ. ಆಂಟಿ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅಜ್ಜಿನೇ ಕೆಲಸ ಮಾಡಿ ಆ್ಯಂಡ್ ಅಡುಗೆ ಮಾಡಿ ಎಲ್ಲ ಮಾಡ್ತಾರೆ. ತಿನ್ನೋಕೆ ಆಗ್ಲಿಂದ ಏನಾನ ಕೊಡ್ತಾನೆ ಐತೆ. ಶಾವಿಗೆ ಬಾತ್ ಮಾಡ್ತೀನಿ, ಪಿಜ್ಜಾ ತಿನ್ನು ಅಂತಾರೆ. ಬಟ್ ನಾನು ಪಿಜ್ಜಾ ತಿನ್ನೋ ಮೂಡೇ ಇಲ್ಲ ಈಗ. ಒಡೆ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಶಾವಿಗೆ ಬಾತ್ ಮಾಡ್ತವ್ರೆ. ಸೊ ಅಜ್ಜಿ ಸೋ ಸ್ಟ್ರಾಂಗ್ ಗೈಸ್. ಆ ಕಾಲದವ್ರು ಹಂಗೆ. ಈ ಕಾಲದಲ್ಲಿ ಫುಲ್ ಜನ ವೀಕ್. ಅಜ್ಜಿ ನನ್ನ ಯೂಟ್ಯೂಬ್ ಚೆನ್ನಾಗಿ ನೋಡ್ತೈತಂತೆ ಟಿ ವಿಯಲ್ಲಿ ಹಾಕ್ಕೊಂಡು. ಅದಕ್ಕೆ ಅಳ್ತಾ ಇದ್ದೇನೆ, ನೀವೇ ಬರ್ತೀರಾ ನೋಡಿ ಅಂತ. ನೋಡಿ ಆಯ್ತು. ಈಗ ದೂದ್ ಬೇಡ, ಇಟ್ಸ್ ಮೈ ಫೇವ್ರೇಟ್ ಗೊತ್ತಾ. ನಾನು ಮೊನ್ನೆ ತಗೋಬೇಕು ಅಂದ್ಕೊಂಡೆ, ಸಿಕ್ಕಿಲ್ಲ. ರಕ್ಷಾ ಬಂಧನ ಸಹ ನಮ್ಮ ಅಣ್ಣಂಗೆ ಮತ್ತು ಅಜ್ಜಿ ಕೊಡ್ತವ್ರೆ. ಅಮ್ಮ ತಿನ್ನು ಅಂತ. ಅಜ್ಜಿ ಪಾಪ ಅಡುಗೆ ಮಾಡ್ತವ್ರೆ, ಸ್ನ್ಯಾಕ್ಸ್ ಮಾಡ್ತಿದ್ದೆ. ಅದಕ್ಕೆ ಆಂಟಿ ಹೇಳ್ತಿತ್ತು, ತಿಂಡಿಗಳಲ್ಲೇ ಮುಗಿಸ್ಬಿಡ್ತೀವಿ ಪಾಪ, ಹೊಟ್ಟೆ ತುಂಬಿಸ್ಬಿಡ್ತೀವಿ ಅವ್ರಿಗೆ, ಊಟ ತಿನ್ನೋದು ಬೇಡವಾ ಅಂತ. ಚೆನ್ನಾಗಿ ನೋಡ್ಕೊತಾರೆ ಗೈಸ್ ಪಾಪ ಅಜ್ಜಿ. ಚೆನ್ನಾಗಿ. ಇದು ನನ್ನ ಫೇವ್ರೇಟ್ ಸ್ವೀಟು ದೂದ್ ಪೇಡ, ಸಾರಿ ಧಾರವಾಡ ಪೇಡ. ನಂಗೆ ಅವ್ರ ಮುಂದೆ ಏನೋ ಮಾತಾಡೋಕೆ ಆಗ್ತಿಲ್ಲ ಗೈಸ್. ಪಾಪ ಅಜ್ಜಿ ಚೆನ್ನಾಗಿ ಮಾತಾಡ್ತಿತ್ತು. ಆಂಟಿ ಐತಲ್ಲ, ಆಂಟಿ ಮುಂದೆ ಮಾತಾಡೋಕೆ ಆಗ್ತಿಲ್ಲ. ಅವ ಆಂಟಿ ಮಮ್ಮಿ ಫ್ರೆಂಡು. ಇನ್ನೂ ತುಂಬ ಜನ ಇದ್ದಾರೆ ಮಮ್ಮಿ ಫ್ರೆಂಡ್ಸ್ ಎಲ್ಲ. ಮದುವೆಗೆ ಬರ್ತಾರಲ್ಲ, ಸೊ ಅವತ್ತು ನಾನು ಅದನ್ನು ತೋರಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆವತ್ತು ನಾನು ಫ್ರೀ ಇದ್ದೆ ಗೈಸ್. ಆವತ್ತು ಹೆಂಗಿರುತ್ತೆ ಏನು ಅಂತ ಇವಾಗಲೇ ಭಯ ಆಗ್ತಿದೆ. ತುಂಬ ಜನ ಬರ್ತಾರೆ ಆ್ಯಂಡ್ ಎಲ್ಲರನ್ನೂ ಆದಷ್ಟು ತೋರ್ಸೋಕ್ಕೆ, ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ನಮ್ಮಮ್ಮ ಇವಾಗ ಬಂದರು. ಇನ್ನೂ 2 ಊರಿಗೆ ಹೋಗ್ಬೇಕಂತೆ. ನನ್ನ ಕಾಡ್ಕೊಡ್ಬೇಕು ಅಷ್ಟೇ ಅಂತ ನಾನು ಒಬ್ಬಳು ಎರಡೇ ಮನೇಲಿ ಕುಂಕುಮ ತಗೊಂಡಿದ್ದು. ನಂಗೆ ಸಾಕಾಗ್ಬಿಟ್ಟೈತೆ ಕೂತು. ನನ್ನ ಇಲ್ಲಿ ಬಿಟ್ಬಿಟ್ಟು ಕಾರ್ಡ್ ಕೊಡೋಕೆ ಹೋಗ್ತಾರೆ. ಇನ್ನೂ 20 ಕಾರ್ಡ್ಸ್ ಕೊಡಬೇಕಂತೆ. ಊಟ ಮಾಡ್ಕೊಂಡು ಹೋಗೋಕ್ಕಂತ ಬಂದರು. ಬಟ್ ನಾನು ಕೂತು ಬೇಜಾರಾಯ್ತು. ಅದಕ್ಕೆ ವರ್ಷ ತಪ್ಸ್ಕೊತಾಳೆ. ನನಗೆ ಇವಾಗ ಅರ್ಥ ಆಯ್ತು ವರ್ಷ ಯಾಕೆ ನಿನ್ನ ಜೊತೆ ಬರಲ್ಲ ಅಂತ. ನೀನು ಹಿಂಗೆ ಮಾಡ್ತೀಯ, ಅದಕ್ಕೆ ಫಸ್ಟು ವರ್ಷ ಕರ್ಕೊಂಡು ಹೋಗ್ತಿದ್ರು ಕಾರ್ಡ್ಸ್ ಕೊಡೋಕ್ಕೆ. ಅವಳು ನಂಗೆ ಹುಷಾರಂತ ತಪ್ಸ್ಕೊತಾಳೆ. ನನಗೆ ಅರ್ಥ ಆಗಿಲ್ಲ ಯಾಕಂತ. ನಾನು ಇವತ್ತೇ ಬಂದಿರೋದು ಮಮ್ಮಿ ಜೊತೆ ಕಾರ್ಡ್ ಕೊಡೋಕ್ಕೆ. ನಂಗೆ ಇವಾಗ ಅರ್ಥ ಆಯ್ತು ಯಾಕೆ ಬರಲ್ಲ ಅವಳು ಅಂತ.
ಹಿಂಗೆ ಕಾಯಿಸ್ತೀಯ ನೀನು ಅದಕ್ಕೆ ಕಾಯಿಸೋದಂದ್ರೆ ಇದು ಕಾರ್ಡ್ ಎಷ್ಟೊಂದು ಗೈಸ್ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು ನನಗಂತೂ ಸಾಕಾಗ್ಬಿಟ್ಟೆ. ಪಾಪ ಈ ಅಜ್ಜಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡೋದು ಗೊತ್ತಾ ಮಮ್ಮಿ ನನ್ನ. ಪಾಪ ಎಲ್ಲ ಕೊಡ್ತಾನೆ ಇತ್ತು ತಿನ್ನಕ್ಕೆ ಆವಾಗಲಿಂದ. ಚೆನ್ನಾಗಿ ನೋಡ್ಕೊಂಡು ನಂಗೆ ಬೋರ್ ಆಗಿಲ್ಲ, ಮಾತಾಡ್ತಾನೆ ಇತ್ತು ಅಜ್ಜಿ. ಬೇರೆಯವ್ರ ಮನೇಲಾದರೆ ಬೋರ್ ಆಗ್ತಿತ್ತು, ಅಜ್ಜಿ ನಾನು ಬೋರ್ ಮಾಡಿಲ್ಲ. ಕಾರ್ಡ್ ಕೊಡೋಕ ಯಾರ ಮನೆಗೂ ಪಾಪ ನಮಗೋಸ್ಕರ ಅಡುಗೆ ಮಾಡಿ ಎಲ್ಲ ಮಾಡ್ಕೊಟ್ರು. ಇದೇನು ಸಾರು? ಕಾಳು ಸಾರು, ಬಟಾಣಿ ಸಾರು. ಬಟಾಣಿ ಕಾಳು ಸಾರು ಚೆನ್ನಾಗೈತೆ. ಅಷ್ಟು ಚೆನ್ನಾಗಿ ಅಡುಗೆ ಮಾಡೋರೆ. ಸಷ್ಟ ಆ್ಯಂಡ್ ಅವರೇ ಚೇತನ್ ಅಂಕಲ್ ಆಯ್ ಮಾಡಿ ನನ್ನ ಬ್ಲಾಗಲ್ಲಿ. ಮಮ್ಮಿ ಅವ್ರ ಅಮ್ಮ ಇದು ದೇವ್ರ ಕಾಕಿದಮ್ಮ ನನ್ನ ತಲೆಗಾಯ್ತು ಹೂವು. ಆ್ಯಂಡ್ ಯಾಕೆ ನಾನು ಮನೆಗೆ ಹೋಗ್ತೀನಿ, ಮಳೆ ಬರೋ ಥರ ಇದೆ. ಸೊ ಅಜ್ಜಿ ಇದೆಲ್ಲ ಅಷ್ಟೊಂದು ಕೊಟ್ಟಿದ್ದಾರೆ. ಹಾಕ್ಕೊಂಡು ನಾನು ಹೋಗ್ತೀನಿ. ಮಮ್ಮಿ ಇನ್ನೂ ಕೊಡಬೇಕಂತೆ. ಸೊ ಐ ಕಾಂಟ್ ಏಬಲ್ ಟು ವೇಟ್ ಗೈಸ್. ಇವಾಗ ನಾನು ಇನ್ನೂ ಜಿಮ್ ಹತ್ರ ಹೋಗಬೇಕು, ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ನಮ್ಮ ಡ್ಯಾನ್ಸ್ ಕ್ಲಾಸ್ ಸರಿಗೆಲ್ಲ ಕೊಡಬೇಕು ಇನ್ವಿಟೇಷನ್ ಕಾರ್ಡ್ಸು. ಇನ್ನೂ ತುಂಬ ಜನ ಕಾರ್ಡ್ ಕೊಡೋದಿದೆ. ನನ್ನ ವರ್ಷ ಫ್ರೆಂಡ್ಸ್ಗೆಲ್ಲ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಆ್ಯಂಡ್ ಮಮ್ಮಿ ಇನ್ನೂ ಕೊಟ್ಕೊಂಡು ಅಂಕಲ್ ಕೈಯಲ್ಲಿ ಡ್ರಾಪ್ ಹಾಕ್ಸ್ಕೊತೀನಿ, ನೀನು ಹೋಗು ಅಂತ ಹೇಳಿದ್ರು. ಸೊ ಐ ಆಮ್ ಗೋಯಿಂಗ್ ಗೈಸ್. ಮಳೆ ಬರೋ ಥರ ಬೇರೆ ಇದೆ. ಯಾ ಅಷ್ಟೇ. ಆ್ಯಂಡ್ ಅಜ್ಜಿ ಇವಾಗ ಸೊಪ್ಪು ಅದು ಇದು ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ಎತ್ಕೊಂಡು ಹೋಗೋಣ. ಆ್ಯಂಡ್ ಗೈಸ್ ಅಜ್ಜಿ ಕೊಟ್ಟಿದ್ದಾರೆ, ಇದು ನಿಂತ್ಕೊಬೇಕಂತೆ ಗಾಡಿಯಲ್ಲಿ. ಉಚ್ಕಬ್ಬು ಅದು ದಾರಿ ಏನಾದರೂ ಸರಿ ಇಲ್ಲ ಅಂದರೆ ಇಟ್ಕೊಂಡಿರು ಗಾಡಿಯಲ್ಲೇ, ಬ್ಯಾಗಲ್ಲಿ ಒಂದು ಹಾಕೋ ಅಂತೆಲ್ಲ ಹೇಳ್ಕೊಡ್ತಿದ್ರು ನನಗೆ. ಅದು ಬೇಕಾಗುತ್ತೆ ಅಂತ. ಇವಾಗ ಡಿಕ್ಕಿಯಲ್ಲೇ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಹೊರಟದು ಅಷ್ಟೇ ಗೈಸ್. ನಾನು ಹೋಗ್ತೀನಿ. ನಮ್ಮಮ್ಮ ಅಂಕಲ್ ಕೈಲಿ ಡ್ರಾಪ್ ಹಾಕ್ಸ್ಕೊತಾರೆ. ನಾನು ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ ಹತ್ರ ಹೋಗೋಣ. ಡ್ಯಾನ್ಸ್ ಕ್ಲಾಸ್ಗೆ, ಜಿಮ್ಗೆ ಎಲ್ಲ ಕಡೆ ಹೋಗ್ಬೇಕು. ನಂಗೆ ಪಿಯರ್ಸ್ ಮಾಡಿಸಿದ್ದೀನಿ, ಫುಲ್ ಪೇನ್ ಆಗ್ತೈತೆ, ಹೆಲ್ಮೆಟ್ ಹಾಕೊಳಕ್ಕೆ ಹೋಗ್ತಾಯಿಲ್ಲ. ಇವಾಗ ಮನೆಗೆ ಬಂದ್ವಿ. ಇವಾಗ 20 ರೂಪೀಸ್ ಇಟ್ಟವ್ರೆ ದೊಡ್ಡ. ಆ್ಯಂಡ್ ಏನೇನು ತಂದ್ವಿ ಅಂದರೆ ಅಷ್ಟೇ. ಅದಿಲ್ಲ, ಫಸ್ಟ್ ಚೈನ್ ತೋರಿಸ್ಬಿಡೋಣ. ವರ್ಷ ನೋಡಿಲ್ಲ. ಯಾಕೆ ತೋರಿಸ್ತೀಯಾ? ನಾನೇ ನೋಡಿಲ್ಲ. ಇಲ್ಲ ಸೊ ಮನೆ ನೋಡ್ಬೇಡ, ನೋಡು ಇದು ನಿನ್ನೇನು. ದಿಸ್ ಇಸ್ ಚೈನ್. ಇದು ವರ್ಷದು ಅನಿಸುತ್ತಾ? ಆ್ಯಂಡ್ ಇದು ಮಮ್ಮಿದು ಆ್ಯಂಟಿಕ್. ಇದು ಹೊಸ್ದಾಗಿ ಲಾಂಚ್ ಆಗಿದೆ. ಇದು ಅದಕ್ಕಿಂತ ಕಾಸ್ಟ್ಲಿ ಸ್ವಲ್ಪ. ಹೌದಾ? ಆದರೆ ಇದರಲ್ಲಿ ಆ ಥರ ಈ ಥರದ್ದಿಲ್ಲ. ಈ ಥರ ಮಾತ್ರ. ಇದು ಆ್ಯಂಟಿಕ್ ಬಲ್ಲಿ ಅಂತೇನೋ. ಮತ್ತು ಇವೆಲ್ಲ ಸಣ್ಣ ಪುಟ್ಟ ಗೈಸ್. ನಾನು ಕಾಣಿಸ್ತಿದ್ದೀನಾ? ಇದು ವರ್ಷಕ್ಕೆ ಡೈಲಿ ಯೂಸ್ಗೆ ಅಂತ ತಂದಿರೋದು. ಚೆನ್ನಾಗಿದೆಯಾ? ಮತ್ತು ಇದೆಲ್ಲ ಸೈಡ್ ಓಲೆ ರಿಂಗ್ಸ್ ಅಷ್ಟೆ. ಆಮೇಲೆ ಅವಳಿಗೆ ಒಂದು ಮೂಗ್ಬಿಟ್ಟು ಅದೆಲ್ಲ ಸಣ್ಣ ಸಣ್ಣ ತೆಗಿಯೋಕೆ ಹೋಗ್ಬಿಡ, ಬಿದ್ದೋದೈತೆ. ಇಲ್ಲ ಇದೆ. ಇದು ಸಿಂಗಲ್ ಸ್ಟೋನ್ಸ್. ಅವಳಿಗೆ ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಇದೇ ಥರ ತಗೊಂಡು 4 ಇದೇ ಥರನೇ. ಆಮೇಲೆ ಇದು ನಂದು ರಿಂಗ್ ಹಾಕ್ಕೊಂಡು ನೋಡಿದ್ರೆ ಚೆನ್ನಾಗಿತ್ತಾ ರಿಂಗ? ಥರ ರಿಂಗ್ ನಂದು. ಮಮ್ಮಿನೂ ರಿಂಗೇ ತೊಗೊಂಡು. ಆದರೆ ಮಮ್ಮಿ ಪ್ಲೈನ್ ರಿಂಗ್ ತೊಗೊಂಡ್ರು, ನಾನು ಸ್ಟೋನ್ ತೊಗೊಂಡೆ. ಮಮ್ಮಿದು ಈ ಥರ ರಿಂಗು ನಾನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿತ್ತು. ಕಾಣಿಸ್ತೀಯಲ್ಲಿ ನಿಮ್ಮ ಬಿಟ್ಟು ಚೆನ್ನಾಗಿದೆ. ಥರ ಚೆನ್ನಾಗಿತ್ತಲ್ಲ, ಸಿಂಪಲ್ ಆಗಿ ಚೆನ್ನಾಗಿತ್ತು. ಆಮೇಲೆ ಇದೇನೋ ಆರ್ಡ್ರ್ ಮಾಡಿದ್ವಿ ರೈಸ್, ಅದೆಲ್ಲರೂ ಬಂದಿದೆ. ಇದು ಸೈಡ್ದು ಹಾಕೊಂತ ಏನಂತ ಅದೆಲ್ಲ ಎಕ್ಸ್ಚೇಂಜ್ ಮಾಡ್ಬೇಕು ಇವಾಗ. ಆನ್ ಆಗಿದೆಯಾ ವಿಡಿಯೋ? ತೋರಿಸ್ತೀನಿ ನೋಡಿ. ಇದು ನನಗೆ ಲೆಹೆಂಗಾ ಮ್ಯಾಚಿಂಗ್ ಇಯರಿಂಗ್ಸು, ಆಮೇಲೆ ಇದು ಸೈಡ್ ಮಾಟಿ ಮುಹೂರ್ತಕ್ಕೆ. ಇದು ಎಕ್ಸ್ಚೇಂಜ್ ಮಾಡಬೇಕು ಇವಾಗ. ಇದೊಂದು ಮುತ್ತು ಹೋಗ್ಬಿಟ್ಟಿದೆ ಅದು ಅಷ್ಟೇ ಗೈಸ್.
ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಮತ್ತು ಜಿಮ್ ಹತ್ರ ಎಲ್ಲ ಹೋಗಿ ವರ್ಷ ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ಬೇಕು. ಅಷ್ಟೇ, ಸುಸ್ತಾಗ್ಬಿಡ್ತು ನನಗಂತೂ ಅಷ್ಟು ದೂರ ಗಾಡಿ ಓಡಿಸಿ ಬರೋಷ್ಟು. ಕಟ್.